ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಹಕ್ಕು, ಆರ್ಟಿಐ ಕಾಯಿದೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ವಕೀಲರಾದ ರಾಘವೇಂದ್ರ ಪಿ, ಮಂಗಳೂರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಆರ್ಟಿಐ ಮಾಹಿತಿ ಹಕ್ಕು ಕಾಯಿದೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ವಕೀಲರಾದ ರಾಘವೇಂದ್ರ ಪಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಆರ್ಟಿಐ ಅಥವಾ ಮಾಹಿತಿ ಹಕ್ಕು ಎಂದ್ರೇನು ಅಂತ ಹೇಳಿ. ಮಾಹಿತಿ ಹಕ್ಕು ಅಂತ ಹೇಳಿದರೆ ಯಾವುದೇ ಒಂದು ಕೋರ್ಟಿಗೆ ಹೋಗೋದಾಗಲಿ ಅಥವಾ ಯಾವುದೇ ಅರ್ಜಿ ಹಾಕೋದಾಗಲಿ, ಏನಾದರೂ ಒಂದು ಫಲಾಪೇಕ್ಷೆಯನ್ನು ಪಡ್ಕೊಳ್ಳುವಂಥದ್ದಾಗಲಿ, ಅದೆಲ್ಲದಕ್ಕೂ ನಿಮಗೆ ಮಾಹಿತಿ ಬೇಕಾಗ್ತದೆ. ಮೂಲಭೂತವಾಗಿ ಮಕ್ಕಳನ್ನು ಶಾಲೆಗೆ ಸೇರಿಸೋದು ಕೂಡ ಅಂತ ಹೇಳಿದರೆ ಒಂದು ಮಾಹಿತಿ ಪಡ್ಕೊಳ್ಳಿಕ್ಕೆ ಹೇಳಿದರೆ ತೊಂದರೆ ಆಗಲಿಕ್ಕಿಲ್ಲ. ಈ ಮಾಹಿತಿ ಪಡೆಯುವಂಥದ್ದನ್ನು ಕಾನೂನು ಯಾಕೆ ಮಾಡಿದರು ಅಂತ ಹೇಳಿದರೆ, ಈ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳು ಮತ್ತು ಈ ಸಾರ್ವಜನಿಕರಿಗೆ ಬೇಕಾದಂಥ ಯೋಜನೆಗಳಿಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ, ಅವರಿಗೆ ಫಲಾಪೇಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಮಾಹಿತಿ ಬೇಕಾಗ್ತದೆ. ಮಾಹಿತಿ ಕೊರತೆ ಇದ್ದವಾಗ ಏನಾಗ್ತದೆ, ಅವರಿಗೆ ಏನು ನನಗೆ ಯೋಜನೆ, ಯಾವ ಯೋಜನೆಯಲ್ಲಿ ನನಗೆ ಫಲ ಸಿಗ್ತದೆ ಅಥವಾ ನಾನು ಯಾವ ರೀತಿಯ ನನ್ನ ಹಕ್ಕನ್ನು ಸ್ಥಾಪಿಸ್ಬೋದು ಅನ್ನುವಂತಹ ಒಂದು ಕೊರತೆ ಇರೋದರಿಂದ ಏನಾಗ್ತದೆ, ಮಾಹಿತಿಯನ್ನು ಪಡ್ಕೊಂಡು ಅದರ ಮೂಲಕ, ಮಾಹಿತಿಯ ಮೂಲಕ ಅವರು ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದರೆ, ಮಾಹಿತಿ ಹಕ್ಕನ್ನೇ ಒಂದು ಕಾಯ್ದೆಯಾಗಿ ಮಾಡಿ ಅದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬೀಳುವ ಹಾಗೆ ಮಾಡಿದೆ. ಸರ್, ಈಗ ಮಾಹಿತಿ ಹಕ್ಕು ಅಥವಾ ಆರ್ಟಿಐ ಇದರ ಹಿನ್ನೆಲೆಗಳು ಮತ್ತು ಉದ್ದೇಶಗಳೇನು ಅಂತ ಹೇಳಿ ಸರ್. ಈಗ ಮೂಲಭೂತವಾಗಿ ಮಾಹಿತಿ ಅನ್ನುವಂಥದ್ದು ಮೊದಲು ಹಕ್ಕಿರಲಿಲ್ಲ. 2005ಕ್ಕಿಂತ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ, ನಾವು ಹೀಗೆ ಅರ್ಜಿ ಕೊಟ್ಟುಕೊಂಡು ಕಾಪಿ ಅಪ್ಲಿಕೇಶನ್ ಅಂತ ಹೇಳಿ ಹಾಕ್ಕೊಂಡು ಕೆಲವೊಂದು ಅರ್ಜಿಗಳನ್ನು ಸರ್ಕಾರಕ್ಕೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಹಾಕಿಕೊಂಡು ನಾವು ಬೇಕಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇತ್ತು. ಆದರೆ ಯಾವುದೇ ಒಂದು ಮಾಹಿತಿ ಪಡ್ಕೊಳ್ಳಿಕ್ಕೆ ಒಂದು ಕಾನೂನಿನ ಅಡಿಯಲ್ಲಿ ಒಂದು ಪ್ರೊಟೆಕ್ಷನ್ ಅಥವಾ ಒಂದು ನಮಗೆ ಬೇಕಾದಂಥ ರಕ್ಷಣೆ ಇರಲಿಲ್ಲ. ಸೊ ಅದಕ್ಕೇನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಹೆಚ್ಚಾಗಿ ಒಂದು ಬಹಳಷ್ಟು ಜನಗಳಿದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಏನಾಯಿತು, 1980ನೇ ಇಸ್ವಿಯ ಆಸ್ಪಾಸ್ನಲ್ಲಿ ಒಂದು 3 ಜನ ಒಟ್ಟುಗೂಡಿ ಶೇಖರ್ ಸಿಂಗ್ ಅಂತ ಹೇಳಿ, ಅರುಣ್ ರಾಯ್ ಅಂತ ಹೇಳಿ ಮತ್ತು ನಿಖಿಲ್ ಡೇ ಅಂತ ಹೇಳಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಕೆಲಸ ಮಾಡ್ತಿದ್ದಂಥವರು ವಿದ್ಯಾವಂತರು. ಒಂದು ದೇವ್ ಡುಂಗ್ರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾರೆ. ಸಮಾಜ ಸೇವೆ ಅಂದರೆ ಏನು, ಆ ಹಳ್ಳಿ ಭಾಳ ಹಿಂದುಳಿದ ಹಳ್ಳಿ. ಸೊ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಜನ್ ಸುನ್ವಾಯ್ ಅಂತ ಹೇಳಿಕೊಂಡು, ಅಂದರೆ ಜನರಿಂದ ಈ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಅವರ ಕಷ್ಟಗಳನ್ನು ಕೇಳುವಂಥದ್ದು, ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ನಂತರ ಅದೇನಾಯಿತು ಅವರಿಗೆ ಅಂತ ಹೇಳಿದರೆ, ಮಾಹಿತಿ ಕೊರತೆಗಳು ತುಂಬ ಇತ್ತು. ಸರ್ಕಾರದಿಂದ ಬೇಕಾದಂಥ ಯೋಜನೆಗಳನ್ನು, ಫಲಗಳನ್ನು ಪಡೆಯುವಂಥದ್ದಾಗಲಿ, ಅವರಿಗೆ ಬೇಕಾದಂಥ ಈ ರೈತರಿಗಾಗಲಿ ಅಥವಾ ಬೇರೆ ಯಾರೇ ಆರ್ಟಿಷಿಯನ್ಸ್ ಇರ್ತಾರೆ, ಕಲಾಕುಶಲಿಗಳು, ಅವರಿಗೆಲ್ಲ ಬೇಕಾದಂತಹ ಒಂದು ಯೋಜನೆಯ ಒಂದು ಫಲವನ್ನು ಪಡ್ಕೊಳ್ಳಿಕ್ಕಾಗಲಿ ಅವರಿಗೆ ಮಾಹಿತಿ ಕೊರತೆ ಇತ್ತು. ಸೊ ಇದೇನು ಮಾಡಿದರು ಅಂತ ಹೇಳಿದರೆ, ಇದನ್ನು ಒಂದು ಜನಸುನವಿ ಅಂತೇಳಿ ಸರ್ಕಾರಕ್ಕೆ ಅಪೀಲನ್ನು ಸಲ್ಲಿಸಿ ಆ ಮನವಿಯ ಮೂಲಕ ಅವರು ಒಂದು ಆಂದೋಲನವನ್ನು ಶುರು ಮಾಡಿದರು. ಅವರ ಏನು ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಪಾರದರ್ಶಕವಾಗಿರಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ರೆಸ್ಪಾನ್ಸಿಬಿಲಿಟಿ ಅಂದರೆ ಯಾರಿಗ ಜವಾಬ್ದಾರಿ ಇರಬೇಕು, ಅಂದರೆ ಜವಾಬ್ದಾರಿ ಉಂಟು ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಂತ ಹೇಳಿ ಯೋಚನೆ ಮಾಡಿ. ಮತ್ತು ಇನ್ನೊಂದೇನಂತ ಹೇಳಿದರೆ, ಸಾಮಾಜಿಕ ಯೋಜನೆಗಳನ್ನು ಒಂದು ಪರಾಮರ್ಶೆ ಮಾಡುವಂಥ ಆಡಿಟ್ ಅಂತ ಹೇಳ್ತೇವೆ, ಸೋಷಿಯಲ್ ಆಡಿಟ್ ಅಂತ ಹೇಳ್ತೇವೆ. ಅಂದರೆ ಈ ಒಂದು ಯೋಜನೆಯನ್ನು ಸರ್ಕಾರ ತರ್ತದೆ, ಆ ಯೋಜನೆ ಸರ್ಕಾರಕ್ಕೆ ತಂದವಾಗ ಅದರಿಂದ ಏನು ಉಪಯೋಗ ಆಗ್ತದೆ ಅನ್ನುವಂಥ ಒಂದು ಸೋಷಿಯಲ್ ಆಡಿಟ್ ಮಾಡಬೇಕು ಅಂತ ಹೇಳಿಕೊಂಡು, ಹಾಗೆ ಮತ್ತು ಸಾರ್ವಜನಿಕರಿಗೆ ಒಂದು ಪರಿಹಾರ ಸಿಗಬೇಕು. ಆ ಪರಿಹಾರ ಸಿಗಲಿಕ್ಕೋಸ್ಕರ ಈ ಥರದ ಒಂದು ಸುಮಾರು ಒಂದು ಪಾಯಿಂಟ್ಸನ್ನು ಹಾಕ್ಕೊಂಡು ಅವರು ಆಂದೋಲನವನ್ನು ಶುರು ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ, ದೇಶದ ಬೇರೆ ಬೇರೆ ಕಡೆಯಲ್ಲಿ ಅಂತ ಹೇಳಿದರೆ, ಇವನ್ ನಮ್ಮ ಅಣ್ಣಾ ಹಜಾರೆ ಅವರಾಗಲಿ, ಆಗಿನ ಕಾಲದ ಒಂದು ಇವರು ಅರವಿಂದ್ ಕೇಜ್ರಿವಾಲ್ ಆಗಲಿ, ಅವರೆಲ್ಲರೂ ಕೂಡ ಇದನ್ನು ಸಂಘಟನೆಗೆ, ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸ್ತಾರೆ. ಅವಾಗ ಏನಾಗ್ತದೆ ಅಂತ ಹೇಳಿದರೆ, ಸರ್ಕಾರಕ್ಕೆ ಒಂದು ಪ್ರೆಷರ್ ಬರ್ತದೆ.
ಸರ್ಕಾರಕ್ಕೆ ಪ್ರೆಷರ್ ಬಂದಾವಾಗ ಇದು ಪಾರ್ಲಿಮೆಂಟ್ನಲ್ಲಿ ಕೂಡ ಅದನ್ನು ಪ್ರಶ್ನೆಯನ್ನು ಎತ್ತುತ್ತಾರೆ. ಅದಕ್ಕೆ ಬೇಕಾದಂಥ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಕಮಿಟಿ ಫಾರ್ಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಈ ಕಾಯ್ದೆಯನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಬಹಳಷ್ಟು ಹೋರಾಟಗಳಾದರೂ ಅದು ಏನೂ ಆಗೋದಿಲ್ಲ. ಕೊನೆಗೆ ಒಂದು 2000 ಇಸ್ವಿಯಲ್ಲಿ ಒಂದು ಕಾಯ್ದೆ ಬಿಲ್ಲನ್ನು ತರ್ತಾರೆ. ಆದರೆ ಆ ಕಾಯ್ದೆ ಬಿಲ್ ಕೂಡ ಸರಿಯಾಗಿ ಪಾಸ್ ಆಗೋದಿಲ್ಲ. ಹಾಗೆ ಬಹಳಷ್ಟು ಗೊಂದಲಗಳಿರ್ತವೆ. ಆಮೇಲೆ ಮತ್ತೆ 2005 ಇಸ್ವಿಯಲ್ಲಿ ಅದೇನಾಗ್ತಾರೆ, ಪಾರ್ಲಿಮೆಂಟಿಂದ ಬಿಲ್ ಪಾಸ್ ಆಗ್ತದೆ. ಸೊ ಇದು ಮಾಹಿತಿ ಹಕ್ಕಿನ ಒಂದು ಹಿನ್ನೆಲೆ ಅಂತ ಹೇಳ್ಬೋದು. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಸಾರ್ವಜನಿಕವಾಗಿ ನಮಗೆ ಮಾಹಿತಿ ಬೇಕು. ಮಾಹಿತಿ ಇಲ್ಲದೆ ನಾವು ಈಗ ಕೋರ್ಟಿಗೆ ಹೋಗೋದಾ ಅಂದರು, ಕೋರ್ಟಿಗೆ ಹೋಗಬೇಕಾದ್ರೆ ನನ್ನ ಹತ್ರ ಮಾಹಿತಿ ಇಲ್ಲದೇ ಇದ್ದರೆ ನಾನು ಪರಿಹಾರ ಕೇಳಲಿಕ್ಕೆ ಆಗೋದಿಲ್ಲ. ನಾನು ಸಾಕ್ಷಿ ಹೇಳಿದಂತ ಹೇಳಿದರೆ ನಾನು ಮಾಹಿತಿ ಕೊಡಬೇಕು ಕೋರ್ಟಿಗೆ. ನಾನು ಎಲ್ಲಿಂದ ಮಾಹಿತಿ ಕೊಡುವಂಥದ್ದು? ಈಗ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕು. ನನಗೊಂದು ಯೋಜನೆ, ನನಗೀಗ ಉದಾಹರಣೆಗೆ ಸ್ಕಾಲರ್ಶಿಪ್ ಬೇಕಾಗ್ತದೆ. ಸ್ಕಾಲರ್ಶಿಪ್ಪಿಗೆ ಸ್ಯಾಂಕ್ಷನ್ ಆಗಿರ್ತದೆ, ಇಂಥ ಒಂದು ಯೋಜನೆ ಅನ್ವಯ ಸ್ಕಾಲರ್ಶಿಪ್ಪನ್ನು ಅವರು ಕೊಟ್ಟಿರ್ತಾರೆ. ಆದರೆ ಅದರ ಬಗ್ಗೆ ನನಗೆ ಮಾಹಿತಿ ಇರುವುದಿಲ್ಲ. ಅವಾಗ ಏನಾಗ್ತದೆ, ನಾನು ಆ ಮಾಹಿತಿಯನ್ನು ಸರ್ಕಾರದ ಮೂಲಕ ಪಡ್ಕೊಳ್ಳುವಂಥದ್ದು. ಬೇರೆ ಬೇರೆ ಕಾರಣಗಳಿರ್ತವೆ. ಕೆಲವೊಂದು ವೈಯಕ್ತಿಕವಾದಂಥ ಅರ್ಜಿಯನ್ನು ಸಲ್ಲಿಸಿರ್ತವೆ. ಉದಾಹರಣೆಗೆ ನೀವು ಈಗ ಒಬ್ಬ ಪ್ರಾಯದವರು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಆದರೆ ಅವನಿಗೆ ಸುಮಾರು ತಿಂಗಳಾದರೂ ಅವನಿಗೇನು ರೆಸ್ಪಾನ್ಸ್ ಬರೋದಿಲ್ಲ ಅಥವಾ ಅವನಿಗೇನು ಉತ್ತರ ಬರುವುದಿಲ್ಲ ಸರ್ಕಾರದಿಂದ. ಅವಾಗ ಏನು ಮಾಡ್ಬೋದು ಅಂತ ಹೇಳಿದರೆ, ಅವನು RTIನಲ್ಲಿ ಇಂತಿಂಥ ದಿನ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ, ಆ ಅರ್ಜಿಗೆ ನೀವು ಏನು ಕ್ರಮ ಜರುಗಿಸಿದ್ದೀರಿ ಅಂತ ಹೇಳಿ ಮಾಹಿತಿ ಹಕ್ಕಿನಲ್ಲಿ ಅವನು ಅರ್ಜಿಗೆ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಬೇರೆ ಬೇರೆ ಯೋಜನೆಗಳಿಗೆ ಮಾಹಿತಿಯನ್ನು ಪಡ್ಕೊಂಡು ಅದರ ಪ್ರಕಾರ ನೀವು ಮನವಿಯನ್ನು ಸಲ್ಲಿಸೋದಾಗಲಿ ಅಥವಾ ಆ ಮೂಲಕ ಕೋರ್ಟಿಗೆ ಹೋಗುವಂಥದ್ದಲ್ಲಿ ಮಾಡಲಿಕ್ಕೆ ಬಹಳ ಒಂದು ಅಸ್ತ್ರ ಅಂತ ಹೇಳ್ಬೋದು. ಮಾಹಿತಿ ಹಕ್ಕು ಅನ್ನುವಂಥದ್ದು ಸಾರ್ವಜನಿಕರಿಗೆ ಸಿಕ್ಕದಂಥ ಒಂದು ಅಸ್ತ್ರ ಅದು. ಅದರಿಂದ ನೀವು ಸಮಾಜಕ್ಕೆ ಏಳಿಗೆಯನ್ನು ಕೂಡ ಮಾಡಲಿಕ್ಕೆ ಅವಶ್ಯಕತೆ ಇದೆ, ಅಂದರೆ ಅವಕಾಶ ಇದೆ. ಸೊ ಹೀಗೆ ಸಾರ್ವಜನಿಕ ಈ ಸೋಷಿಯಲ್ ವರ್ಕರ್ಸ್ ಅಂತ ಹೇಳ್ತಾರೆ, ಸಮಾಜಿಕ ಕಾರ್ಯಕರ್ತರು ಅಂತ ಹೇಳ್ತಾರಲ್ಲ, ಅವರಿಗೆ ಇದು ಒಂದು ಅಸ್ತ್ರ ಅಂತ ಹೇಳಿದ್ರು ತೊಂದರೆ ಆಗಲಿಲ್ಲ. ಅಂದರೆ ಪಾಪದ ಜನಗಳಿಗೆ ಉಪಕಾರಕ್ಕೆ ಎಲ್ರಿಗೂ, ಸಾರ್ವಜನಿಕರಿಗೆ ಎಲ್ರಿಗೂ ಇದಕ್ಕೊಂದು ಅಸ್ತ್ರದಾಗಿ ಉಪಯೋಗಿಸಿಕೊಂಡು ನಾವು ಮಾಹಿತಿಯನ್ನು ಪಡ್ಕೊಂಡು ಅದರ ಮೂಲಕ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸರ್, ಈಗ ನೀವು ಹೇಳಿದಾಗೆ ಮಾಹಿತಿ ಹಕ್ಕು ಅಂತ ಹೇಳೋದು ಒಂದು ಜನಸಾಮಾನ್ಯರಿಗೆ ಇರುವಂತಹ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕಿರುವಂತಹ ಒಂದು ವೇದಿಕೆ ಅಂತೇಳಿ ಅಥವಾ ಅವಕಾಶ ಅಂತೇಳಿ. ಈ ಮಾಹಿತಿ ಹಕ್ಕು ಕೇವಲ ಸರ್ಕಾರದ ವಿಚಾರಗಳಿಗೆ ಮಾತ್ರ ಅನ್ವಯವಾಗ್ತದ ಅಂತೇಳಿ? ಹೌದು, ಸಾಧಾರಣವಾಗಿ ಏನಾಗ್ತದೆ ಅಂತ, ಸರ್ಕಾರದಿಂದ ಮಾಹಿತಿ ಸಿಗಬೇಕಂತ ಹೇಳಿಕೊಂಡು ನಾವು ಈ ಕಾಯ್ದೆಯನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ವೈಯಕ್ತಿಕ ವಿಚಾರಗಳನ್ನು ನಾವಿಲ್ಲಿ ಕೇಳಲಿಕ್ಕೆ ಬರುವುದಿಲ್ಲ. ಈ ಸರ್ಕಾರದಿಂದ ಆಗುವಂಥ ಖರ್ಚು ವೆಚ್ಚಗಳೇನಿರ್ತವೆ, ಅವ ಯೋಜನೆಗಳೇನಿರ್ತವೆ, ಮತ್ತು ಅವರ ಒಂದು ಚಟುವಟಿಕೆಗಳೇನಿರ್ತವೆ, ನಾವು ಸಾರ್ವಜನಿಕರಿಗೆ ಉಪಕಾರ ಆಗುವಂಥ ಕೆಲವು ಯೋಜನೆಗಳಿರ್ತವೆ, ಆ ಯೋಜನೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೋಸ್ಕರ ಈ ಮಾಹಿತಿ ಹಕ್ಕನ್ನು ಅವರು ಜಾರಿಗೆ ತಂದಿದ್ದಾರೆ. ಸೊ ಪ್ರೈವೇಟಾಗಿ ಈಗ ಯಾರದೋ ಒಂದು ಕಂಪನಿ ಅಥವಾ ಯಾವುದೋ ಒಂದು ವೈಯಕ್ತಿಕವಾಗಿ ಬಿಸ್ನೆಸ್ನ ಬಗ್ಗೆ ನಾವು ಮಾಹಿತಿ ಕೇಳಲಿಕ್ಕೆ ಬರೋದಿಲ್ಲ. ಸರಿಗ ಮಾಹಿತಿ ಹಕ್ಕು ಅಥವಾ RTI ಮೂಲಕ ಯಾವೆಲ್ಲ ವಿಷಯಗಳನ್ನು ಕೇಳ್ಬೋದು ಅಂತೇಳಿ? ಅದೇ ನಾನು ಆಗ ಹೇಳಿದ ಹಾಗೆ, ಈ ಮಾಹಿತಿ ಹಕ್ಕನ್ನು ಸಾರ್ವಜನಿಕವಾಗಿ ನಮಗೆ ಅಂಕಿಅಂಶಗಳನ್ನು ಕೇಳಲಿಕ್ಕೆ ಅವಕಾಶ ಉಂಟು, ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಅವಕಾಶ ಉಂಟು. ಈ ಪಾರ್ಲಿಮೆಂಟ್ ಅಥವಾ ವಿಧಾನಸೌಧದಲ್ಲಿ ಈ ಬಜೆಟನ್ನು ಪ್ರಪೋಸ್ ಮಾಡ್ತಾರೆ, ಅದರ ಪ್ರಕಾರ ಈ ಇಂತಿಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಆದದ್ದು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಉಂಟು. ಅಂದರೆ ಸಾರ್ವಜನಿಕವಾಗಿ ಉಪಯೋಗಕ್ಕೆ ಬೀಳುವಂಥ ಮಾಹಿತಿಗಳು, ಏನು ಯೋಜನೆಗಳಿರ್ತವೆ ಅಥವಾ ಅಂಕಿಅಂಶಗಳಿರ್ತವೆ, ಅವುಗಳನ್ನು ಮತ್ತು ಈ ಕೆಲವರು ಇರ್ತಾರೆ, ಈಗ ಒಂದು ಫಲಾನುಭವಿಗಳಿರ್ತಾರೆ, ಅವರಿಗೆ ನಾನಾಗ ಹೇಳಿದಾಗ ಸಂಧ್ಯಾ ಸುರಕ್ಷಾ ಆಗಲಿ ಅಥವಾ ಈ ಥರದ ಒಂದು ಫಲಾನುಭವಿಗಳಿಗೆ ಫಲ ಸಿಗದೇ ಇರುವಂಥ ಸಂದರ್ಭದಲ್ಲಿ, ಅವರಿಗೆ ಪರಿಹಾರ ಸಿಗದೇ ಇದ್ದ ಸಂದರ್ಭದಲ್ಲಿ ಮಾಹಿತಿಯನ್ನು ಕೇಳಲಿಕ್ಕೆ ಹಕ್ಕೊಂಡು. ವೈಯಕ್ತಿಕವಾಗಿ ನನ್ನ ಈಗ ರೆವಿನ್ಯೂ ರೆಕಾರ್ಡ್ಸ್ಗಳಿರ್ತವೆ, ನನಗೆ ಸಂಬಂಧಪಟ್ಟಂಥ ನಮ್ಮ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ರೆವಿನ್ಯೂ ರೆಕಾರ್ಡ್ಸ್ಗಳಿರ್ತಾರೆ, ತಹಶೀಲ್ದಾರಿಂದ ಆಗಲಿ ಅಥವಾ ನಿಮ್ಮ ಡೆಪ್ಯೂಟಿ ಕಮಿಷನರಿಂದಾಗಲಿ. ಕೆಲವೊಂದು ಈಗ ಎಕ್ವಿಷನ್ ಆಗಿರ್ತದೆ, ಆ ಎಕ್ವಿಷನ್ ಯಾವ ಉದ್ದೇಶಕ್ಕಾಗಿರ್ತದೆ ಅಂತ ಹೇಳಿ ಅವರು ನಮಗೆ ಕೊಟ್ಟಿರುವುದಿಲ್ಲ, ಮಾಹಿತಿ ಕೊಟ್ಟಿರುವುದಿಲ್ಲ. ಸೊ ಈ ಥರ ಸಂದರ್ಭಗಳಲ್ಲಿ ನಮಗೆ ಬೇಕಾದಂಥ ಪರಿಹಾರ ಪಡ್ಕೊಳ್ಳಿಕ್ಕೋಸ್ಕರ ಕೂಡ ನಾವು ಮಾಹಿತಿ ಹಕ್ಕಿನ ಕಾಯ್ದೆ ಅನ್ವಯ ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಸರ್, ಈಗ ಮಾಹಿತಿ ಹಕ್ಕಿನ ಮೂಲಕ ಯಾವೆಲ್ಲ ವಿಷಯಗಳನ್ನು ಕೇಳಲು ಅವಕಾಶಗಳು ಇಲ್ಲ ಅಂತೇಳಿ? ಹೌದು, ಕೆಲವೊಂದು ವಿಚಾರಗಳನ್ನು ನಾವು ಕೇಳಲಿಕ್ಕೆ ಬರೋದಿಲ್ಲ. ಏನಂತ ಹೇಳಿದರೆ, ಈಗ ಈ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ, ಸೈನ್ಯಕ್ಕೆ ಮತ್ತು ಡಿಫೆನ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೇಳಲಿಕ್ಕೆ ಬರೋದಿಲ್ಲ.
ಹಾಗೆ ಮತ್ತು ಈ ಸರ್ಕಾರದ ಕೆಲವೊಂದು ಯೋಜನೆಗಳಿದ್ದಾವೆ, ಅಂದರೆ ಆ ಗೌಪ್ಯತೆಯನ್ನು ಕಾಪಾಡುವಂತಹ ಕೆಲವೊಂದು ಯೋಜನೆಗಳಿರ್ತವೆ. ಕ್ರಿಮಿನಲ್ ಕೇಸ್ ಆಗ್ತದೆ, ಅದರ ಬಗ್ಗೆ ಮಾಹಿತಿ ಕೇಳುವಂಥದ್ದು, ಅಂದರೆ ತನಿಖೆ ನಡೀತಾ ಇರ್ತದೆ, ಆ ಸಂದರ್ಭದಲ್ಲಿ ಮಾಹಿತಿ ಕೇಳುವಂತಹದ್ದು. ಮತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಕೆಲವೊಂದು ಒಪ್ಪಂದಗಳಾಗಿರ್ತವೆ, ಆ ಒಪ್ಪಂದಗಳನ್ನು ನಾವು ಕೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರವನ್ನು ನಾವು ಕೇಳಲಿಕ್ಕೆ ಬರೋದಿಲ್ಲ. ಅಂದರೆ ಈಗ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಅಲಾಟ್ ಆಗಿರ್ತದೆ, ಅಥವಾ ಏನೋ ಅವನಿಗೆ ಈ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವನು ರಿಟರ್ನ್ ಫೈಲ್ ಮಾಡಿರ್ತಾನೆ, ಅವನು ಎಷ್ಟು ರಿಟರ್ನ್ ಫೈಲ್ ಮಾಡಿದ್ದಾನೆ ಅಂತ ಹೇಳಿ ನನಗೆ ಕೇಳಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬ ಬಿಲ್ಡಿಂಗ್ ಲೈಸೆನ್ಸ್ ಬಗ್ಗೆ ಹೇಳಿದೆ, ಅವನ ಬಿಲ್ಡಿಂಗ್ ಲೈಸೆನ್ಸನ್ನು ನಾನು ತೊಗೊಂಡು ಅವನ ಮೇಲೆ ನಾನು ಕೇಸ್ ಹಾಕಲಿಕ್ಕೆ ಬರೋದಿಲ್ಲ. ಸೊ ಈ ಥರದ ವೈಯಕ್ತಿಕ ವಿಚಾರಗಳೇನಿರ್ತವೆ ಅಲ್ಲಿ ಕೊಟ್ಟಂಥ ನನ್ನ ಆಸ್ತಿಯ ಬಗ್ಗೆ ಅಥವಾ ನನ್ನ ವೈಯಕ್ತಿಕ ವಿಚಾರ ಬಗ್ಗೆ ನಾನು ಒಂದು ಅರ್ಜಿ ಹಾಕಿರ್ತೇನೆ, ಸರ್ಕಾರಕ್ಕೆ ಒಂದು ಕೆಲಸಕ್ಕೆ ಏನೋ ಒಂದು ಫಲಕ್ಕೆ ನಾನು ಅರ್ಜಿ ಹಾಕಿರ್ತೇನೆ. ಆ ಅರ್ಜಿ ಬಗ್ಗೆ ಇನ್ನೊಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿ ಬಂದುಕೊಂಡು ಮಾಹಿತಿ ಕೇಳಲಿಕ್ಕೆ ಬರೋದಿಲ್ಲ. ಹೀಗೆ ಅಂದರೆ ಅವನ ವೈಯಕ್ತಿಕ, ಅಂದರೆ ಪರ್ಸ್ನಲ್, ಅವನ ವೈಯಕ್ತಿಕವಾದ ವಿಚಾರ ಏನಿದೆ ಅದನ್ನು ನಾನು ಕೇಳಲಿಕ್ಕೆ ಬರೋದಿಲ್ಲ. ಸೊ ಈ ಥರದ ಕೆಲವೊಂದು ವಿಚಾರಗಳನ್ನು ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಸರ್, ಈಗ ಮಾಹಿತಿ ಹಕ್ಕುಗಳ ಮೂಲಕ ಒಬ್ಬ ವ್ಯಕ್ತಿ ಸರ್ಕಾರದ ವಿವಿಧ ಯೋಜನೆಗಳಿರ್ಬೋದು, ಅಥವಾ ನೊಂದವರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸುವುದಿರ್ಬೋದು, ಅಥವಾ ಕೆಲವೊಂದು ಕಾರ್ಯಕ್ರಮಗಳನ್ನು ಜನರಿಗೆ ಅಥವಾ ಊರಿಗೆ ತಲುಪಿಸುವಂತಹ ರೀತಿಯಲ್ಲಿ ಮಾಹಿತಿ ಹಕ್ಕುಗಳು ಪ್ರಯೋಜನ ಆಗ್ತದೆ ಅಂತ ಹೇಳಿದ್ರಿ ತಾವು. ಇದನ್ನು ಪಡೆದುಕೊಳ್ಳುವುದು ಅಥವಾ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತೇಳಿ, ಇದರ ಒಂದು ಪ್ರಕ್ರಿಯೆಗಳು ಹೇಗೆಲ್ಲ ನಡೀತದೆ, ಇದಕ್ಕೆ ಏನಾದರೂ ಶುಲ್ಕಗಳು ಉಂಟಾ, ಎಲ್ಲಿ ಸಂಪರ್ಕಿಸಬೇಕು ಜನಸಾಮಾನ್ಯರು ಅಂತೇಳಿ? ಅಂದರೆ ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲೇ ಒಂದು ಅರ್ಜಿ ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ. ಅಂದರೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳಿ ಅಲ್ಲ ಅದು. ಆದರೆ ಒಂದು ಮಾಹಿತಿ ಅರ್ಜಿ ಹಾಕುವಾಗ ಆ ಫಾರ್ಮ್ಯಾಟ್ನಲ್ಲಿ, ಅಂದರೆ ನಿಮ್ಮ ಹೆಸರು, ವಿಳಾಸಗಳು, ಮತ್ತು ನೀವು ಕೇಳುವಂಥ ಮಾಹಿತಿ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟದ್ದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ನೀವು ಅದನ್ನು ಬರೆದು ಆ ಅರ್ಜಿಯಲ್ಲಿ ಬರೆದು, ಆ ಅರ್ಜಿ ನಮೂನೆ ಇದರಲ್ಲಿ ಆ್ಯಕ್ಟಲ್ಲೇ ಉಂಟು, ಕಾಯ್ದೆಯಲ್ಲೇ ಉಂಟು. ಆ ಕಾಯ್ದೆ ಪ್ರಕಾರ ನೀವು ಅರ್ಜಿಯನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಒಂದು 10 ರೂಪಾಯಿ ಪೋಸ್ಟಲ್ ಆರ್ಡರ್ ಅಥವಾ DD ತೆಗೆದುಬಿಟ್ಟು ಅದರೊಟ್ಟಿಗೆ ಇಟ್ಟು ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಈ ಅರ್ಜಿ ಸಲ್ಲಿಸಿದ ನಂತರ ಅವರ ಯಾರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ, ಅದು 30 ದಿನದ ಒಳಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಉಂಟು. ಅದು ಕೊಡಲೇಬೇಕು, ಅವ್ರು ಮ್ಯಾಂಡೇಟ್ರಿ. ಅದು ಮಾಹಿತಿ ಕೇಳುವಂಥದ್ದು ಇನ್ನೊಂದು ಏನಂತ ಹೇಳಿದರೆ, ಏನೇನು ಬಗ್ಗೆ ಮಾಹಿತಿ ಕೇಳ್ಬೋದು, ಯಾವ ರೀತಿಯಲ್ಲಿ ಕೇಳ್ಬೋದು ಅಂತ ಹೇಳಿದರೆ, ನೀವು ಅರ್ಜಿ ಸಲ್ಲಿಸಿ ಕೂಡ ಮಾಹಿತಿಯನ್ನು ಕೇಳ್ಬೋದು. ಈಗ ಎಲೆಕ್ಟ್ರಾನಿಕ್ ಯುಗ ಆಗಿರೋದ್ರಿಂದ ಏನಾಗ್ತದೆ, ಈ ಇಮೇಲ್ನಲ್ಲಿ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು, ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಕೂಡ ನೀವು ಕೇಳಲಿಕ್ಕೆ ಅವಕಾಶ ಉಂಟು. ಸೊ ಇದನ್ನು ನೀವು ಆ ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ ನೀವು ಅದನ್ನು ಇಮೇಲ್ ಸಂಬಂಧಪಟ್ಟಂಥ ಇಲಾಖೆ ಇಮೇಲಿಗೆ ನೀವು ಅರ್ಜಿಯನ್ನು ಹಾಕಿದವಾಗ, ಮೇಲನ್ನು ಹಾಕಿದವಾಗ ಅವರು ಮೇಲ್ ಮೂಲಕವೂ ಕೂಡ ಉತ್ತರವನ್ನು ಕೊಡುವಂಥ ಒಂದು ಪ್ರಾವಿಷನ್ ಈ ಮಾಹಿತಿ ಹಕ್ಕಿನ ಕಾಯ್ದೆ ಅನ್ವಯ ಇದೆ. ಸರ್, ಈಗ ಮಾಹಿತಿ ಹಕ್ಕಿನ ಮೂಲಕ ಹೆಚ್ಚು ವಿಷಯಗಳನ್ನು ಕೇಳಿದರೆ ದಂಡ ಅಥವಾ ಶಿಕ್ಷೆಗಳು ಇದೆಯಾ ಅಂತೇಳಿ? ಆ ಥರದ್ದು ಯಾವುದೇ ಒಂದು ಪ್ರಾವಿಷನ್ ಇದರಲ್ಲಿ ಮಾಹಿತಿ ಹಕ್ಕಿನಲ್ಲಿ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲದಕ್ಕೂ ಒಂದು ರೀಸನೇಬಲ್ ಅಂತ ಹೇಳಿರ್ತದೆ. ಒಂದು ಅರ್ಜಿ ಹಾಕುವಾಗ ಅರ್ಜಿ ಹಾಕಿದ ವಿಚಾರದ ಬಗ್ಗೆ, ಯಾಕೆ ಅವನು ಅರ್ಜಿ ಹಾಕ್ತಾ ಇದ್ದಾನೆ, ಅವನ ಉದ್ದೇಶ ಏನು ಅನ್ನೋದು ಕೂಡ ಕೆಲವು ಸತಿ ಪರಿಗಣಿಸ್ತದೆ, ನ್ಯಾಯಾಲಯ ಕೂಡ ಪರಿಗಣಿಸ್ತದೆ. ಈಗ ಏನು ಇನ್ಫಾರ್ಮೇಷನ್ ಆಫೀಸರ್ ಅಂತ ಯಾರು ಇರ್ತಾರೆ ಅವರು ಕೂಡ ಅದರ ಬಗ್ಗೆ ಪರಿಗಣಿಸಿಬಿಟ್ಟು ಅದಕ್ಕೆ ಬೇಕಾದಂಥ ಉತ್ತರವನ್ನು ಕೊಡ್ತಾರೆ. ಮತ್ತು ಹಾಗೆ ಹಾಕಿದ್ದು ಕೂಡ ಉಂಟು. ಅಂದರೆ ಅನಾವಶ್ಯಕ ಮಾಹಿತಿಗಳನ್ನು ಕೇಳಿ ಈ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟದ್ದು ಕೂಡ ಉಂಟು. ಆದರೆ ಅವನು ಉದ್ದೇಶ ಏನು ಅನ್ನುವಂಥದ್ದು ನೋಡ್ತಾರೆ, ನ್ಯಾಯಾಲಯ ಆಗಲಿ ಅಥವಾ ಈ ಮಾಹಿತಿ ಹಕ್ಕಿನ ಅಧಿಕಾರಿಗಳಾಗಲಿ. ಆತನ ಉದ್ದೇಶ ಒಳ್ಳೆಯದಿತ್ತು ಅಂತ ಹೇಳಿದರೆ, ಅವನ ಕೇಳಿದಂಥ ಮಾಹಿತಿ ಸರಿಯಾಗಿತ್ತು, ಸರಿಯಾದಂಥ ಮಾಹಿತಿಯನ್ನು ಕೇಳಿದ್ದಾನೆ, ಒಳ್ಳೆ ವಿಚಾರಕ್ಕೆ ಅವನ ಒಂದು ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಮಾಹಿತಿಯನ್ನು ಕೇಳಿದ್ದಾನೆ ಅಂತ ಹೇಳಿದರೆ, ಅದರ ಬಗ್ಗೆ ಯಾವುದೇ ಒಂದು ಶಿಕ್ಷೆ ಆಗಲಿ ಅದನ್ನು ಕೇಳಲಿಕ್ಕೆ, ಅದು ಕೊಡಲಿಕ್ಕೆ ಅದು ಯಾವುದೇ ಮಾಹಿತಿ ಹಕ್ಕಿನ ಅನ್ವಯ ಅವಕಾಶ ಇಲ್ಲ. ಈಗ ಮಾಹಿತಿ ಹಕ್ಕು ಮೂಲಭೂತ ಹಕ್ಕುಗಳ ಸರ್ ಅಂತೇಳಿ? ಹೌದು, ಇದು ಒಳ್ಳೆ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ಇದು ಮೂಲಭೂತ ಹಕ್ಕು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅದನ್ನು ಇನ್ಫಾರ್ಮೇಷನ್ ಆ್ಯಕ್ಟ್, ಇನ್ಫಾರ್ಮೇಷನ್ ಇದು ಮೂಲಭೂತ ಹಕ್ಕು ಅಂತ ಹೇಳಿಲ್ಲ. ಆದರೆ ಈ ಕೆಲವೊಂದು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದು ಕೇಸ್ಗಳಲ್ಲಿ ಮೂಲಭೂತವಾಗಿ, ಈಗ ಮೊದಲನೇದಾಗಿ ರಾಜನಾರಾಯಣ್ ಕೇಸ್ ಆಗಿತ್ತು, ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲಿನ ಒಂದು ಇದರಲ್ಲಿ ರಾಜನಾರಾಯಣ್ ಕೇಸ್ನಲ್ಲಿ ಅವರು ಆರ್ಟಿಕಲ್ 19 ಅದರಲ್ಲಿ ಏನಾದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಇರ್ತದೆ. ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನಲ್ಲಿ ಇವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥದ್ದು ಕೂಡ ಮೂಲಭೂತ ಹಕ್ಕು ಅಂತ ಹೇಳಿ ಪ್ರತಿಪಾದನೆ
ಪ್ರತಿಪಾದನೆ ಮಾಡಿ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ. ಹಾಗೆ ತದನಂತರ ಬಹಳಷ್ಟು ಕೇಸ್ಗಳಲ್ಲಿ ಈ ಮೂಲ ಹಕ್ಕು ಪಡೆಯುವಂಥದ್ದು, ಮಾಹಿತಿ ಪಡೆಯುವಂಥದ್ದು ಸಾರ್ವಜನಿಕರಿಗೆ ಒಂದು ಹಕ್ಕು, ಅದು ಅವರಿಗೆ ಕೇಳಲಿಕ್ಕೆ ಹಕ್ಕಿದೆ, ಅವ್ರು ಕೇಳಿದರೆ ಅದನ್ನು ಕೊಡಬೇಕು ಅನ್ನುವಂಥದ್ದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಅದನ್ನು ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದರಿಂದಾಗಿ ಆ ಪ್ರೆಷರ್ ಬೇರೆ ಬೇರೆ ಕೋರ್ಟ್ನಲ್ಲಿ ನಮಗೆ ಈ ಇದರ ಜಡ್ಜ್ಮೆಂಟ್ ಬಂದದ್ರಿಂದ, ಆದೇಶ ಬಂದದ್ರಿಂದ ಏನಾಯಿತು, ಸಾರ್ವಜನಿಕವಾಗಿ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡಿಬಿಟ್ಟು ಸರ್ಕಾರ ಕೂಡ ಈ ಮಾಹಿತಿ ಹಕ್ಕನ್ನು ಒಂದು ಕಾಯ್ದೆ ರೂಪದಲ್ಲಿ ತಂದಿತ್ತು. 2000 ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಮಾಹಿತಿ ಹಕ್ಕನ್ನು ತಂದಿತ್ತು. ಆದರೆ ತದನಂತರ ಏನಾಯಿತು ಅಂದರೆ ಕೇಂದ್ರ ಸರ್ಕಾರದಲ್ಲಿ 2005 ಇಸ್ವಿಯಲ್ಲಿ ಕೇಂದ್ರ ಸರ್ಕಾರವೇ ಮಾಹಿತಿ ಹಕ್ಕನ್ನು ಒಂದು ಕಾಯ್ದೆ ಮೂಲಕ ತಂದದ್ರಿಂದ ಈ ಕರ್ನಾಟಕದ ಮಾಹಿತಿ ಹಕ್ಕು ಏನಿದೆ ಅದು ರಿಪೀಲ್ ಆಯಿತು. ಸೊ ಈಗ ಸಾರ್ವಜನಿಕವಾಗಿ ಅಂದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಾಹಿತಿ ಹಕ್ಕು ಎಲ್ಲಿ ಕೂಡ ಯಾವ ರಾಜ್ಯದಲ್ಲಿ ಕೂಡ ಇದೇ ಹಕ್ಕನ್ನು, ಆದರೆ ರೂಲ್ಸ್ ಮಾತ್ರ ಬೇರೆ ಬೇರೆ ಮಾಡಿರಲಿಕ್ಕೆ ಸಾಧ್ಯತೆ ಉಂಟು. ನೀವು ಅರ್ಜಿ ಕೊಡುವಾಗ ನೀವು ನಿಮ್ಮ ಕರ್ನಾಟಕದಲ್ಲಾದರೆ ಸಾಧಾರಣವಾಗಿ ನಾವು ಅರ್ಜಿಯನ್ನು 3 ಭಾಷೆಯಲ್ಲಿ ಕೊಡಲಿಕ್ಕೆ ಅವಕಾಶ ಉಂಟು. ಒಂದರಲ್ಲಿ ನಮ್ಮ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಅರ್ಜಿಯನ್ನು ಕೊಡಲಿಕ್ಕೆ ಅವಕಾಶ ಉಂಟು. ಸೊ ಈ 3 ಭಾಷೆಯಲ್ಲಿ ಕೊಟ್ಟಂಥ ಅರ್ಜಿಯನ್ನು ಅವರು ಯಾರು ಸರ್ಕಾರಿ ಅಧಿಕಾರಿಗಳೇ, ಮಾಹಿತಿ ಹಕ್ಕಿನ ಅಧಿಕಾರಿಗಳಾಗಲಿ ಅದನ್ನು ನಮಗೆ ಉತ್ತರವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸರ್, ಈಗ ಅರ್ಜಿಯನ್ನು ಕೊಡ್ಬೋದು ಅಂತ ಹೇಳಿದ್ರಿ. 3 ಭಾಷೆಗಳಲ್ಲಿ ಅವರು ತಮ್ಮ ಅಧಿಕಾರಿಯಿಂದ ಅಥವಾ ಯಾವುದಾದ್ರು ಇಲಾಖೆಯಿಂದ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಏನು ಅರ್ಜಿಯನ್ನು ಕೊಡ್ಬೋದು ಅಂತೇಳಿ. ಆ ಅರ್ಜಿಯನ್ನು ಯಾರಿಗೆ ಕೊಡಬೇಕು ಅಂತೇಳಿ ಈಗ ನಿಮ್ಮ ಉತ್ತರ ಯಾರಿಂದ ಬೇಕಾಗ್ತದೆ? ಈಗ ಉದಾಹರಣೆ PWDನಲ್ಲಿ ಕೆಲಸಗಳ ಕಾರ್ಯಗಳಾಗ್ತಾ ಇರ್ತವೆ, ಕಾಂಟ್ರಾಕ್ಟರ್ ಇರ್ತಾರೆ, ಅಥವಾ ಈಗ ತಹಶೀಲ್ದಾರಿಗೆ ಕೆಲವೊಂದು ಯೋಜನೆಗಳನ್ನು ತಹಶೀಲ್ದಾರಿಗೆ ಆ ಸ್ಯಾಂಕ್ಷನನ್ನು ಮಾಡುವಂಥ ಒಂದು ಸ್ಕಾಲರ್ಶಿಪ್ ಆಗಲಿ ಅಥವಾ ಸಂಧ್ಯಾ ಸುರಕ್ಷಾ ಅಂತ ಹೇಳಿದಾಗಲಿ ಬೇರೆ ಬೇರೆ ಯೋಜನೆಗಳನ್ವಯ ಸರ್ಕಾರ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ತಾ ಇರ್ತದೆ, ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡ್ತಾ ಇರ್ತದೆ. ಸೊ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೇಳಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ಮಾಹಿತಿ ಹಕ್ಕಿನ ಡೆಸಿಗ್ನೇಟೆಡ್ ಆಫೀಸರ್ ಇರ್ತಾರೆ. ಮಾಹಿತಿ ಹಕ್ಕಿನ ಕಾಯ್ದೆ ಅನ್ವಯ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇನ್ಫಾರ್ಮೇಷನ್ ಆಫೀಸರ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು, ಮಾಹಿತಿ ಹಕ್ಕಿನ ಅಧಿಕಾರಿಯನ್ನು ನೇಮಿಸಿರ್ತಾರೆ ಮತ್ತು ನೇಮಿಸಿರಲೇಬೇಕದು. ಸೊ ಅಂಥ ಅಧಿಕಾರಿಗೆ ನಾವು ಕೊಡುವಂತೆ. ಉದಾಹರಣೆಗೆ ನನಗೆ ಗೊತ್ತಾಗೋದಿಲ್ಲ, ಈಗ ತಹಶೀಲ್ದಾರಿಗೆ ಕೊಡೋದಾ ಅಥವಾ ಡೆಪ್ಯೂಟಿ ಕಮಿಷನರಿಗೆ ಕೊಡೋದಾ ಅಂತೇಳಿ. ಅಂದರೆ ಯೋಜನೆ ಏನಾಗ್ತದೆ ಅಂತ ಹೇಳಿದರೆ ಕೆಲವು ಸತಿ ನಮಗೆ ಅದರದ್ದು ಯಾರು ಅದು DC ಸಂಬಂಧಪಟ್ಟದ್ದಾ ತಹಶೀಲ್ದಾರಿಗೆ ಸಂಬಂಧಪಟ್ಟದ್ದಾ ಅಂತ ಹೇಳಿ ನಮಗೆ ಅಂದಾಜಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ತಹಶೀಲ್ದಾರಿಗೆ ಕೊಟ್ಟಾಗ ಆ ಸಂಬಂಧಪಟ್ಟ ಮಾಹಿತಿ ಏನಿದೆ ಅದು ತಹಶೀಲ್ದಾರಿಂದವಲ್ಲ, ಅದು ಇದರಿಂದ ಯಾವುದು ಡೆಪ್ಯೂಟಿ ಕಮಿಷನರಿಂದ ಬರಬೇಕು ಅಂತ ಹೇಳಿ ಆದಾಗ ಆ ಅರ್ಜಿ ಅವರು ತಹಶೀಲ್ದಾರ್ ಆಗಲಿ ಅಥವಾ ಅವ್ರ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಅವರು ಇವರಿಗೆ ಡೆಪ್ಯೂಟಿ ಕಮಿಷನರಿಗೆ, ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಟ್ಟು ಅಥವಾ ಸಂಬಂಧಪಟ್ಟ ಇಲಾಖೆಗೆ ಕಳಿಸಿಕೊಟ್ಟು ಆ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಸರ್, ಈಗ ಮಾಹಿತಿ ಹಕ್ಕುಗಳ ಮೂಲಕ ಈಗಾಗಲೇ ಹೇಳಿದ್ರಿ, ಎಲ್ಲೊಂದು ಕಡೆಯಲ್ಲಿ ನೊಂದಂತಹ ವ್ಯಕ್ತಿಗಳಿಗೆ ಅಥವಾ ಜನಸಾಮಾನ್ಯರಿಗೆ ಅದೊಂದು ರೀತಿಯ ಒಂದು ಅಸ್ತ್ರ ಅಂತೇಳಿ ತಮ್ಮ ಹಕ್ಕುಗಳನ್ನು, ತಮ್ಮ ಜೀವನವನ್ನು ಮತ್ತೆ ಪ್ರತಿಪಾದಿಸಲಿಕ್ಕೆ. ಎಲ್ಲೊಂದು ಕಡೆಯಲ್ಲಿ ಈಗಿನ ಕಾಲದಲ್ಲಿ RTI ಏನು ಮಾಹಿತಿ ಹಕ್ಕು ಅಂತ ಹೇಳುವಂಥದ್ದು ಎಲ್ಲೊಂದು ಕಡೆಯಲ್ಲಿ ಅದೆಷ್ಟೋ ಪ್ರಕರಣಗಳಲ್ಲಿ ದುರುಪಯೋಗಗಳು ಆಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಸರ್. ಯಾವುದೊಬ್ಬ ಕಾರ್ಯಕರ್ತ ಅಂತ ಹೇಳಿಕೊಂಡು ಜನಸಾಮಾನ್ಯರ ಮೂಲಕ ಅವರಿಗೆ ಹಣವನ್ನು ಸುಲಿಗೆ ಮಾಡುವುದು ಅಥವಾ ಯಾವುದಾದ್ರು ಅಧಿಕಾರಿಯ ಮೇಲೆ ದೂರುಗಳನ್ನು ನೀಡುವುದು, ಆ ಮೂಲಕ ಅವನಿಂದ ದೂರುಗಳು ಏನು ಬರದ ರೀತಿಯಲ್ಲಿ ಅವನಿಂದ ಹಣವನ್ನು ಬೇಡಿಕೊಳ್ಳುವಂಥದ್ದು, ಈ ರೀತಿಗಳು ಸಮಾಜದಲ್ಲಿ ನಡೀತಾ ಇದೆ ಸರ್. ಹಾಗಾದರೆ ಎಲ್ಲೊಂದು ಕಡೆ ಮಾಹಿತಿ ಹಕ್ಕುಗಳು ದುರುಪಯೋಗಗಳು ಆಗ್ತಾ ಇದೆ. ಹಾಗಾದರೆ ಈ ದುರುಪಯೋಗಗಳನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳಿದೆ ಅಂತೇಳಿ? RTI ಕಾರ್ಯಕರ್ತ ಅಂತ ಹೇಳಿಕೊಂಡು ಕೆಲವರು ನಿಮ್ಮನ್ನು ಹೆದರಿಸುವುದುಂಟು. ಅದು ನೋಡಿದ್ದೇನೆ ನಾನು. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ. ಅದು ನೋಡಿ, ಮಾಹಿತಿ ಹಕ್ಕು ಅನ್ನುವಂಥದ್ದು ಏನಂತ ಹೇಳಿದರೆ, ನಾನು ಹಾಗೆ ಹೇಳಿದಾಗ ಅದೊಂದು ಅಸ್ತ್ರ ಅಂತ ಹೇಳಿದರೆ ಏನು, ಆ ವಿಚಾರವನ್ನು ತಗೊಂಡು ಎಲ್ಲಿ ಸರ್ಕಾರದ ನ್ಯೂನ್ಯತೆ ಇದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಇಲ್ಲಿ ಒಂದು ಕೂಲಿಕೆಯ ಕೆಲಸಕ್ಕೆ ಈಗ ಯೋಜನೆ ಒಂದು ದುಡ್ಡು ಸ್ಯಾಂಕ್ಷನ್ ಆಗಿರ್ತದೆ. ಈಗ ನರೇಗಾ ಅಂತ ಹೇಳಿ ಉಂಟು, ಈಗ ಅದನ್ನು ಚೇಂಜ್ ಮಾಡಿದೆ ಹೆಸರು. ಆ ನರೇಗಾದಲ್ಲಿ ಅವರಿಗೆ ಒಂದು ಹಳ್ಳಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನಲ್ಲಿ ಇದನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಹಣವನ್ನು ಬಿಡುಗಡೆ ಮಾಡಿದವಾಗ ಆ ಕನ್ಸರ್ನ್ ಆಫೀಸರ್ ಏನಿರ್ತಾರೆ, ಸಂಬಂಧಪಟ್ಟ ಅಧಿಕಾರಿ ಏನಿರ್ತದೆ,
ಏನಿರ್ತಾರೆ ಅವರು ಇವರಿಗೆ ಅವರಿಗೆ ಕೂಲಿ ಕೆಲಸ ನನಗೆ ಇಲ್ಲೇನು ಕೂಲಿಸಿ ಇಲ್ಲಪ್ಪ ಅದು ಬರಲಿಲ್ಲಪ್ಪ ಅಂತ ಹಾಗೆ ಏನಾದರೂ ಹೇಳಿಕೊಂಡು ಇದು ಮಾಡಿದರೆ ಅಂಥ ಸಂದರ್ಭದಲ್ಲಿ ಇವರು ಮಾಹಿತಿ ಹಕ್ಕನ್ನು ಪಡ್ಕೊಂಡು ಆ ಮಾಹಿತಿ ಹಕ್ಕಿನ ಆಧಾರ ಇಂತಿಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಇಂಥ ಕಾಮಗಾರಿಗೆ ದುಡ್ಡನ್ನು ಸ್ಯಾಂಕ್ಷನ್ ಆಗಿದೆ, ಇಂಥ ಅಧಿಕಾರಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿ ಮಾಹಿತಿಯನ್ನು ಪಡ್ಕೊಂಡು ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಅವರು ಆ ಅಧಿಕಾರಿಯ ಬಗ್ಗೆ ವಿರುದ್ಧ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಆದರೆ ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದರೆ ಸುಮ್ಮನೆ ಇವರು ಯಾವುದ್ಯಾವುದೋ ಮಾಹಿತಿಯನ್ನು ತಗೊಂಡು ಅರ್ಜಿ ಹಾಕುವಂಥದ್ದು, ಅರ್ಜಿ ಹಾಕಿ ವಿಚಾರವನ್ನು ಕೇಳುವಂಥದ್ದು. ಅದು ಏನಾಗಿರ್ತದೆ, ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದರೆ ಈ ಅಧಿಕಾರಿಗಳೇ ದುರುಪಯೋಗ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ದುರುಪಯೋಗನ ಮರೆಮಾಚಲಿಕ್ಕೆ ಈ ಮಾಹಿತಿ ಹಕ್ಕಿನ ಒಂದು ಏನು ಅರ್ಜಿ ಇರ್ತದೆ ಅದನ್ನು ತಿರುಚಿಬಿಟ್ಟು ಅವರು ಇದು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಇಲ್ಲ ಸಲ್ಲದ ಆರೋಪ ಹೊರಿಸುವಂಥದ್ದು ಕೂಡ ಉಂಟು. ಆದರೆ ಮಾಹಿತಿ ಹಕ್ಕು ಅನ್ನುವಂಥದ್ದು ಒಂದು ಅಸ್ತ್ರವೇ. ಆ ಮಾಹಿತಿ ಕೇಳಿದಾರ ಯಾವ ಉದ್ದೇಶಕ್ಕೆ ಕೇಳಿದಾನೆ ಅನ್ನುವಂಥದ್ದು ಕೂಡ ನೋಡಬೇಕಾಗ್ತದೆ. ಆ ಉದ್ದೇಶಕ್ಕೆ ಸಂಬಂಧಪಟ್ಟ, ಈಗ ನಾನು ಹೇಳಿದಾಗ ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ವಿಚಾರಗಳ ಬಗ್ಗೆ ನಾವು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಉಂಟು. ಮತ್ತು ಉದಾಹರಣೆಗೆ ಒಂದು ಮಾಹಿತಿ ಕೇಳಿರ್ತಾರೆ, ಆದರೆ ಆ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಅಧಿಕಾರಿ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ಅಪೀಲ್ ಹಾಕಲಿಕ್ಕೆ ಅವಕಾಶ ಉಂಟು. ಅಂದರೆ ಹೈಯರ್ ಅಥಾರಿಟಿಗೆ ಆ ಮಾಹಿತಿ ಕೊಡುವಂಥ ವ್ಯಕ್ತಿ ಏನಿರ್ತಾನೆ, ಈ ಕೊಟ್ಟಂಥ ಮಾಹಿತಿ ನಿಮಗೆ ಸಮಂಜಸವಾಗಿ ಕಾಣದೇ ಇದ್ದರೆ ಇಂಥ ಅಧಿಕಾರಿಗೆ ನೀವು ಅಪೀಲನ್ನು ಸಲ್ಲಿಸಬಹುದು, ಅಪೀಲನ್ನು ಸಲ್ಲಿಸಬಹುದು ಅಂತ ಹೇಳಿಕೊಂಡು ನಾವು ಅಡ್ರೆಸ್ಸನ್ನು ಕೊಡಬೇಕಾಗ್ತದೆ. ಯಾಕೆ ಉತ್ತರ ಕೊಡುವಾಗ ನಿಮಗೆ ಸಮಂಜಸವಾಗಿ ನಮಗೆ ಉತ್ತರ ಇದಾಗಲಿ ಸಮಾಧಾನ ಆಗದೇ ಇದ್ದರೆ ಅವನಿಗೆ ಅಪೀಲ್ ಹಾಕಲಿಕ್ಕೆ ಪ್ರಾವಿಷನ್ ಉಂಟು. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಮಾಹಿತಿ ಹಕ್ಕಿನ ಅಧಿಕಾರಿಯನ್ನು ನೇಮಿಸ್ತಾರೆ. ಆ ಅಧಿಕಾರಿ ಗವರ್ನರಿಂದಲೇ ಅಪಾಯಿಂಟ್ ಆಗುವಂಥ ಒಂದು ಇದು ಯಾವುದು ಹುದ್ದೆ ಅದು. ಸೊ ಅಂಥ ಸಂದರ್ಭ ಅವನಿಗೆ ಇಮ್ಯುನಿಟಿ ಉಂಟು. ಯಾಕೆ ಅಂತ ಹೇಳಿದರೆ ಈ ಸರ್ಕಾರಿ ಅಧಿಕಾರಿಗಳು ಮಾಹಿತಿಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ, ಬೇಕಂತಲೇ ಅವರು ಡಿಲೇ ಮಾಡಿದಂಥ ಸಂದರ್ಭದಲ್ಲಿ ದಿನಕ್ಕೆ 250 ರೂಪಾಯಿ, ಹಾಗೆ ತಿಂಗಳಿಗೆ 25,000 ರೂಪಾಯಿವರೆಗೆ ಅವನು ಫೈನ್ ಹಾಕಲಿಕ್ಕೆ ಅವಕಾಶ ಉಂಟು. 25,000 250 ರೂಪಾಯಿ ಎಷ್ಟು ದುಡ್ಡಾಗಲಿ ಆ ದುಡ್ಡು ಅವರು ಸರ್ಕಾರದಿಂದ ಕೊಡಲಿಕ್ಕೆ ಆಗೋದಿಲ್ಲ. ಅವನ ವೈಯಕ್ತಿಕ ಏನು ಸಂಬಳ ಉಂಟು, ಅವನ ವೈಯಕ್ತಿಕ ಆದಾಯ ಏನುಂಟು ಅದರಿಂದ ಅವನು ಕೊಡಬೇಕು. ಆ ಮಾಹಿತಿ ಹಕ್ಕು ಯಾರು ಡಿನೈ ಮಾಡಿದ್ದಾನೆ ಅಥವಾ ಕೊಡಲಿಕ್ಕೆ ಅವನು ಅದನ್ನು ಅರ್ಜಿಯನ್ನು ವಜಾ ಮಾಡಿದ್ದಾನೆ, ಆ ವ್ಯಕ್ತಿ ಯಾವ ಜವಾಬ್ದಾರಿಯಿಂದ ವ್ಯಕ್ತಿ ಆ ದುಡ್ಡನ್ನು ಕೊಡಲಿಕ್ಕೆ ಅದರಲ್ಲಿ ಪ್ರಾವಿಷನ್ ಉಂಟು. ಸರ್, ಈಗ ಮಾಹಿತಿ ಹಕ್ಕು ಕೊನೆಯದಾಗಿ ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಗಳನ್ನು ತಾವು ನೀಡಬೇಕು ಸರ್. ನೋಡಿ, ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ನಾವು ಅದನ್ನು ಯಾವ ರೀತಿ ತಗೊಳ್ತೇವೆ ಅನ್ನೋದ್ರ ಮೇಲೆ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು 4-5 ವರ್ಷದ ಕೆಳಗೆ ಒಂದು ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಆಗ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಎನ್ಕ್ವೈರಿಗೆ ಅಂತ ಹೇಳಿ ಒಬ್ಬ ಅಸೆಸ್ಮೆಂಟ್ ಆಫೀಸರ್ ಒಂದು ನೋಟಿಸನ್ನು ಕೊಡ್ತಾನೆ. ಇಂಥ ದಿನ ನೀನು ಹಾಜರಾಗಬೇಕು ಅಂತ ಹೇಳಿಕೊಂಡು, ಇಂಥ ದಿನ ಹಾಜರಾಗಬೇಕಂತ ಆ ವ್ಯಕ್ತಿ ಆ ಪರ್ಟಿಕ್ಯುಲರ್ ದಿನ ಬಂದು ಆಫೀಸ್ನಲ್ಲಿ ಕಾಯ್ತಾನೆ, ಅಧಿಕಾರಿ ಬರುವುದಿಲ್ಲ. ಅವಾಗ ಇವನಿಗೆ ಏನಾಗ್ತದೆ, ಕಾಯ್ತಾನೆ 12-1 ಗಂಟೆವರೆಗೆ ಕಾಯ್ತಾನೆ, ಅಧಿಕಾರಿ ಬರುವುದಿಲ್ಲ. ಮತ್ತು ಇವನು ಸೀದಾ ಹೋಗ್ತಾನೆ. ಆಮೇಲೆ ಒಂದು 4-5 ದಿನದ ನಂತರ ಇವನಿಗೊಂದು ನೋಟಿಸ್ ಬರ್ತದೆ, ನೀನು ಇದಕ್ಕೆ ಎನ್ಕ್ವೈರಿಗೆ ಬರಲಿಲ್ಲ, ನೀನು ಇಂಥ ದಿನ ಕರೆದಿದ್ದೆ, ನೀನು ಎನ್ಕ್ವೈರಿಗೆ ಬರೋದ್ರಿಂದ ಏಕಪಕ್ಷವಾಗಿ ನಾನು ಆದೇಶವನ್ನು ಈ ಮೂಲಕ ಇಷ್ಟು ದುಡ್ಡನ್ನು ನೀನು ಕಟ್ಟಬೇಕು ಅಂತ ಹೇಳಿಕೊಂಡು ಇವನಿಗೆ ಒಂದು ನೋಟಿಸ್ ಬರ್ತದೆ. ಇವನಿಗೆ ಆಶ್ಚರ್ಯ ಆಗ್ತದೆ, ನಾನು ಈ ವ್ಯಕ್ತಿ ಎನ್ಕ್ವೈರಿ ಮಾಡಿ ಆದೇಶವನ್ನು ಹೊರಡಿಸ್ತಾನೆ. ಆದೇಶ ಹೊರಡಿಸಿ ಇವನಿಗೆ ಆಶ್ಚರ್ಯ ಆಗ್ತದೆ, ನಾನು ಆ ದಿನ ಹೋಗಿದ್ದೇನೆ, 1 ಗಂಟೆವರೆಗೆ ಕಾದಿದ್ದೇನೆ, ಇವನು ಬರಲಿಲ್ಲ ಅಂತ ಹೇಳಿ. ಅದಕ್ಕೆ ಇವನು ಏನು ಮಾಡ್ತಾನೆ, ಒಂದು ಉಪಾಯ ಹುಡ್ತಾನೆ. ವಿಚಾರವನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿ. ಅಂದರೆ ಆಫೀಸರಲ್ಲಿ ಇರಲೇಬೇಕಾಗ್ತದೆ. ಇವನಿಗೊಂದು ವಿಚಾರ ಗೊತ್ತಿತ್ತು, ಏನಂತ ಹೇಳಿದರೆ ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಮೂಮೆಂಟ್ ರಿಜಿಸ್ಟರ್ ಅಂತ ಹೇಳಿಕೊಂಡು ಒಂದಿರ್ತದೆ. ಮೂಮೆಂಟ್ ರಿಜಿಸ್ಟರ್ ಅಂತ ಹೇಳಿದರೆ ಯಾವ ವ್ಯಕ್ತಿ ಆಫೀಸರ್ ಅಥವಾ ಅಧಿಕಾರಿ ಎಷ್ಟು ಗಂಟೆಗೆ ಆಫೀಸಿಗೆ ಬಂದಿದ್ದಾನೆ, ಎಷ್ಟು ಗಂಟೆಗೆ ಆಫೀಸಿಂದ ಹೊರಗೆ ಹೋಗಿದ್ದಾನೆ, ಅಥವಾ ಕಾರ್ಯನಿಮಿತ್ತ ಹೋಗಿದ್ದಾನೋ ಮತ್ತು ಬೇರೆ ಯಾವುದಾದ್ರು ಉದ್ದೇಶಕ್ಕೆ ಹೋಗಿದ್ದಾನೋ ಅಂತ ಹೇಳಿ ಒಂದು ಮಾಹಿತಿಯನ್ನು ಮೂಮೆಂಟ್ ರಿಜಿಸ್ಟ್ರಲ್ಲಿ ನಮೂದಿಸಬೇಕು. ಈ ಒಂದು ಮೂಮೆಂಟ್ ರಿಜಿಸ್ಟ್ನ ಒಂದು ಡಾಕ್ಯುಮೆಂಟ್ ಏನಿದೆ ಅದು ಸಾರ್ವಜನಿಕವಾಗಿ ಅವೈಲೇಬಲ್ ಆಗುವಂಥದ್ದು, ಅಂದರೆ ಸಿಗುವಂಥ ಒಂದು ರಿಜಿಸ್ಟರ್ ಆಗಿರ್ತದೆ. ಸೊ ಅದಕ್ಕೆ ಅವನು ಅರ್ಜಿಯನ್ನು ಹಾಕ್ತಾನೆ. ಅರ್ಜಿಯನ್ನು ಹಾಕಿದವಾಗ ಈ ಆಫೀಸರ್ ಏನಿರ್ತಾರೋ ನಾನು ಸಿಕ್ಕಿಬೀಳ್ತಾನೆ ಅಂತ ಹೇಳ್ತಾನೆ. ಇವ ಆರ್ಡರ್ ಏನು ಮಾಡಿದ್ದಾನೆ ಅದನ್ನು ರಿಕಾಲ್ ಮಾಡಿಬಿಟ್ಟು ಅವನಿಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಂಡು ಎನ್ಕ್ವೈರಿ ಮಾಡಿಕೊಂಡು ಒಂದು ಸಮಂಜಸವಾದಂಥ ಒಂದು ಆದೇಶವನ್ನು ಹೊರಡಿಸ್ತಾನೆ. ಅಂದರೆ ನಾನು ಹೇಳಿದೆ, ಯಾಕೆಂದ್ರೆ ಅಸ್ತ್ರ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ಥರ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಬೇಕಾದಂಥ ಪರಿಹಾರವನ್ನು ಕೊಡುವಂಥ
ಒಂದು ವ್ಯವಸ್ಥೆ ಅಲ್ಲಿದೆ. ಸಾರ್ವಜನಿಕವಾಗಿ ಬಹಳಷ್ಟು ಯೋಜನೆಗಳಿರ್ತವೆ, ಬಹಳಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿರ್ತದೆ, ಸರ್ಕಾರದಿಂದ ಭಾಳಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿರ್ತದೆ. ಅದನ್ನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಳಸಿರುವುದಿಲ್ಲ. ಈಗ ರಸ್ತೆ ನಿರ್ಮಾಣಕ್ಕಾಗಲಿ, ಈಗ ಬರಗಾಲದ ಸಮಯದಲ್ಲಿ ವಾಟರ್ ಸಪ್ಲೈ, ನೀರನ್ನು ಸರಬರಾಜು ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಿ ಎಷ್ಟೋ 10-20 ಟ್ಯಾಂಕ್ ಇದು ಸ್ಯಾಂಕ್ಷನ್ ಆಗಿದೆ. ಆದರೆ ಅಲ್ಲಿ ಬರುವಂಥದ್ದು ಒಂದು 5 ಟ್ಯಾಂಕ 2 ಟ್ಯಾಂಕ್ ಏನೋ ಬರ್ತದೆ ಅಷ್ಟೇ. ಅದರಲ್ಲಿ ಅವ್ರೇನು ಮಾಡ್ತಾರೆ, ಬಿಲ್ಲನ್ನು 10 ಟ್ಯಾಂಕಿಗೆ ಹಾಕ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಸಾರ್ವಜನಿಕ ಹಿತಾಸಕ್ತಿ ಇರುವಂಥ ಕಾರ್ಯಕರ್ತ ಅಂತ ಏನು ಹೇಳಿರ್ತಾರಲ್ಲ, ಅಂಥವರು ಈ ವಿಚಾರದ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಎಷ್ಟು ಟ್ಯಾಂಕ್ ಅಲ್ಲಿ ಹೋಗಿದೆ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಬಿದ್ದಿದೆ ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದರ ವಿರುದ್ಧ, ಈ ಒಂದು ಭ್ರಷ್ಟಾಚಾರದ ವಿರುದ್ಧ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಹೀಗೆ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ, ಭ್ರಷ್ಟಾಚಾರವನ್ನು ನಿರ್ಮೂಲನ ಮಾಡುವಂಥ ಪ್ರಯತ್ನದಲ್ಲಿ ಈ ಮಾಹಿತಿ ಹಕ್ಕನ್ನು ತಂದಿದ್ದಾರೆ. ಸೊ ಇದನ್ನು ಸಾರ್ವಜನಿಕರು ಉಪಯೋಗ ಪಡ್ಕೊಳ್ಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಈಗ ನೀವು ಹೇಳಿದಾಗ ಅದು ದುರುಪಯೋಗ ಆಗುವಂಥದ್ದು ಎಲ್ಲಿ ಅಂತ ಹೇಳಿದರೆ, ಈ ಕೆಲವರು ಸುಮ್ಮನೆ ಬೇಕಂತಲೇ ಅವರು ಯಾರನ್ನು ಒಂದು ಹೆದರಿಸಲಿಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕುವಂಥದ್ದು, ಇಲ್ಲದ ಮಾಹಿತಿ ಬಗ್ಗೆ ಅರ್ಜಿಯನ್ನು ಹಾಕುವಂಥದ್ದು, ಮತ್ತು ಅದರ ಬಗ್ಗೆ ಅಪೀಲ್ ಹಾಕುವಂಥದ್ದು, ಸುಮ್ಮನೆ ಅಪೀಲ್ ಹಾಕುವಂಥದ್ದು. ಸೊ ಸುಮ್ಮನೆ ಅಪೀಲ್ ಹಾಕಿದರೂ ಕೂಡ ಅವನಿಗೆ ಕೂಡ, ಅರ್ಜಿ ಹಾಕಿದವನಿಗೆ ಕೂಡ ಅಲ್ಲಿ ಶಿಕ್ಷೆ ಕೊಡ್ತಾರೆ ಅವರು. ಯಾಕೆಂತ ಹೇಳಿದರೆ ಅನಾವಶ್ಯಕ ಮಾಹಿತಿಯನ್ನು ಈಗ ವಿತೌಟ್ ಗುಡ್ ಫೇತ್ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಉದ್ದೇಶ ಇಲ್ಲದೆ ನಾವು ಹಾಕಿದಂಥ ಅರ್ಜಿಗೆ ಸರ್ಕಾರ, ಕಾನೂನು ಮತ್ತು ಇದು ಕೂಡ ಕೋರ್ಟ್ ಕೂಡ ಅಷ್ಟೇ, ದುರುದ್ದೇಶದಿಂದ ಯಾರೇ ಒಂದು ಅರ್ಜಿ ಹಾಕಿದರೂ ಕೂಡ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ಪ್ರೊವಿಷನ್ ಕಾನೂನಿನಲ್ಲಿ ಇದೆ. ಅದರಿಂದ ಕೇಳ್ಕೊಳ್ಳೋದು ಎಷ್ಟೇ, ಈ ಮಾಹಿತಿ ಹಕ್ಕನ್ನು ಸರಿಯಾಗಿ ತಿಳ್ಕೊಂಡು ಆ ಅರ್ಜಿ ನಮೂನೆ ಸಹ ಕೂಡ, ಅರ್ಜಿ ನಮೂನೆ ದೊಡ್ಡ ಕ್ಲಿಷ್ಟಕರವಾದಂಥ ಒಂದು ಅರ್ಜಿ ನಮೂನೆ ಅಲ್ಲ. ನೀವು ಯಾವುದೇ ರೀತಿಯಲ್ಲಿ ನೀವು ತಪ್ಪಾಗಿದ್ರೂ ಸಹಿತ, ಅರ್ಜಿಯಲ್ಲಿ ನಮೂದಿಸಿದ ತಪ್ಪಾಗಿದ್ರೂ ಸಹಿತ ಅವರು ಅದನ್ನು ಪರಾಮರ್ಶಿಸಿಕೊಂಡು ಅದಕ್ಕೆ ಬೇಕಾದಂಥ ಉತ್ತರವನ್ನು ಕೊಡಲೇಬೇಕು ಅವರು. ಸೊ ಆದ್ದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾರ್ವಜನಿಕರು ಈ ಮಾಹಿತಿ ಹಕ್ಕನ್ನು ಸಂಪೂರ್ಣವಾಗಿ ಒಂದು ತಿಳ್ಕೊಂಡು ಅದರ ಪ್ರಕಾರ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವಂಥದ್ದು. ಒಳ್ಳೆಯದು ಸರ್. ಇದುವರೆಗೆ ಮಾಹಿತಿ ಹಕ್ಕು ಅಥವಾ RTI ಕಾಯ್ದೆ ಎಂದ್ರೇನು ಮತ್ತು RTI ಕಾಯ್ದೆಯ ಮುಖ್ಯ ಉದ್ದೇಶಗಳು, RTI ಕಾಯ್ದೆಯ ಮೂಲಕ ಜನಸಾಮಾನ್ಯರು ತಮ್ಮ ಹಕ್ಕುಗಳನ್ನು ಜೊತೆಗೆ ತಮಗೆ ಬೇಕಾದಂತಹ ಬದುಕುಗಳನ್ನು ಹೇಗೆ ನಡೆಸ್ಕೊಳ್ಬೋದು. ನಿಜವಾಗಿ ಹೇಳಬೇಕಾದ್ರೆ ಇದೊಂದು ನೀವು ಹೇಳಿದ ಹಾಗೆ ಜನಸಾಮಾನ್ಯರ ಒಂದು ಅಸ್ತ್ರ ಅಂತೇಳಿ, ಭ್ರಷ್ಟಾಚಾರವನ್ನು ಬಯಲಿಗೆಳಿಲಿಕ್ಕೆ ಅಥವಾ ಈ ಸಮಾಜವನ್ನು ಆರೋಗ್ಯಕರವಾಗಿ, ಜೊತೆಗೆ ಯಾವುದಾದ್ರು ಒಂದು ಕಾಮಗಾರಿ ಇರ್ಬೋದು ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಇರ್ಬೋದು, ಇದಕ್ಕೆಲ್ಲ ಬಹಳ ಮುಖ್ಯವಾದಂತಹ ಕಾಯ್ದೆ ಅಂತೇಳಿ ತಾವು ಹೇಳಿದ್ರಿ ಸರ್. ಹಾಗಾಗಿ ಈ ಮಾಹಿತಿಗಳನ್ನು ತಾವು ನೀಡಿದ್ದಕ್ಕಾಗಿ ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದ. ಇದುವರೆಗೆ ಮಾಹಿತಿ ಹಕ್ಕು, RTI ಕಾಯ್ದೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದವರು ವಕೀಲರಾದ ರಾಘವೇಂದ್ರ ಪಿ ಮಂಗಳೂರು. ಇವರನ್ನ ಸಂದರ್ಶಿಸಿದವರು ಪ್ರದೀಪ್ DM ಹಾವಂಜೆ. ಇದು ಈ ಬಾರಿಯ ಕಾನೂನು ಸಲಹೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.